ಡಿ.ಕೆ. ಶಿವಕುಮಾರ್ ಪ್ರತಿಷ್ಠೆಗೆ ಹೈಕೋರ್ಟ್ ಪೆಟ್ಟು. ಆರತಿ ಅಮ್ಯೂಸ್ಮೆಂಟ್ಗೆ ಬ್ರೇಕ್ ಬೀಳುತ್ತಾ ಹಠ ಮಾಡಿ ಸಾಧಿಸಿ ಬಿಡ್ತಾರಾ ಡಿ.ಕೆ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಆರತಿಗೆ ವಿಘ್ನ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕಾವೇರಿ ಆರತಿಯನ್ನು ಮಾಡಿಸಬೇಕು ಅನ್ನುವಂಥದ್ರಲ್ಲಿ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿ ಓಡಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಸ್ತಾ ಇದ್ದಾರೆ. ಕಾವೇರಿ ಆರತಿಯ ಮೊದಲ ಭಾಗವನ್ನು ಬೆಂಗಳೂರಿನಲ್ಲಿನೇ ಮಾಡಿಸೋದ್ರ ಮೂಲಕವಾಗಿ ನೋಡಿ, ನಾವು ಕಾವೇರಿ ಆರತಿಯನ್ನು ಮಾಡಬೇಕು. ಯಾಕೆ ಅಂತ ಹೇಳಿದರೆ, ನಮ್ಮ ನಾಡಿಗೆ ಕಾವೇರಿ ಜೀವನದಿಯಾಗಿರ್ತಕ್ಕಂತಹ ಕಾವೇರಿ ಹೇಗೆ ನೀರನ್ನು ಪೂರೈಕೆ ಮಾಡೋದಕ್ಕೆ ಅವಕಾಶ ನಮಗಿಲ್ಲಿ ಸಿಕ್ಕಿದೆ, ಈ ಎಲ್ಲ ಕಾರಣಕ್ಕೆ ನಾವು ಕಾವೇರಿ ಆರತಿ ಮಾಡಬೇಕು ಅನ್ನೋಂಥದ್ದು ಶಿವಕುಮಾರ್ ಅವರ ಪ್ರತಿಪಾದನೆ ಇದೆ. ಕಾವೇರಿ ಆರತಿ ವಿಚಾರದಲ್ಲಿ ಈಗ ಹೈಕೋರ್ಟ್ ಸರ್ಕಾರಕ್ಕೆ ನೋಟಿಸನ್ನು ಜಾರಿ ಮಾಡಿದೆ. ರೈತ ಹೋರಾಟಗಾರರು ಇದಕ್ಕೆ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಈಗ ಏನು ಮಾಡುತ್ತೆ ಅನ್ನುವಂತಹ ಕುತೂಹಲ ಮತ್ತು ಪ್ರಶ್ನೆ ಇದ್ದೇ ಇದೆ. ರೈತ ಹೋರಾಟಗಾರರು ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಕ್ಕೆ ಖುಷಿಯಾಗಿದ್ದಾರೆ. ಈ ಕಾವೇರಿ ಆರತಿಯನ್ನು ನಡೆಸಬೇಕು ಅನ್ನುವಂಥದ್ದು, ನಡೆಸಬೇಕು ಮಾತ್ರ ಅಲ್ಲ, ನಡೆಸಲೇಬೇಕು ಅನ್ನುವಂಥದ್ದು ಶಿವಕುಮಾರ್ ಅವರ ಉದ್ದೇಶವೂ ಕೂಡ ಆಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಕಾವೇರಿ ಆರತಿಗೆ ಈಗ ಬ್ರೇಕ್ ಬೀಳುತ್ತಾ ಅನ್ನುವಂತಹ ಅನುಮಾನವೂ ಕೂಡ ಇದೆ. ಹೈಕೋರ್ಟ್ನಲ್ಲಿ ಈ ಮ್ಯಾಟರ್ ಬಂದಿರೋದ್ರಿಂದಾಗಿ KRS ಡ್ಯಾಮ್ ಬಳಿಯಲ್ಲಿ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ತೀವ್ರ ವಿರೋಧವನ್ನು ಕೂಡ ಆ ಭಾಗದಲ್ಲಿ ರೈತರು ಮತ್ತು ವಿಶೇಷವಾಗಿ ರಾಜಕೀಯ ನಾಯಕರುಗಳು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ವಿರೋಧ ಪಕ್ಷಗಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ರೈತ ಹೋರಾಟಗಾರ್ತಿ ಸುನಂದಾ ಜಯರಾಮ್ ಅವರು ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದರು. ಅದನ್ನು ಹೈಕೋರ್ಟ್ ವಿಚಾರಣೆಗೆ ಕೈಗೆತ್ತಿಕೊಂಡಿತ್ತು. ಕಾವೇರಿ ಆರತಿಗೆ ಹೈಕೋರ್ಟ್ನಿಂದ ಸರ್ಕಾರಕ್ಕೆ ಈಗ ನೋಟಿಸ್ ಜಾರಿಯಾಗಿದೆ. ಯಾವ ಕಾರಣಕ್ಕಾಗಿ ನೀವು ಆರತಿ ಮಾಡೋದಕ್ಕೆ ಹೊರಟಿದ್ದೀರಿ ಅಂತೇಳಿ ಸರ್ಕಾರ, ನೀರಾವರಿ ನಿಗಮ, ಡ್ಯಾಮ್ ಸಮಿತಿಗೂ ಕೂಡ ನೋಟಿಸನ್ನು ಜಾರಿ ಮಾಡಲಾಗಿದೆ. ಇದರ ಮೂಲಕವಾಗಿ ಕಾರಣ, ಉದ್ದೇಶ, ಕಾಮಗಾರಿಗಳ ಫೋಟೋ ಸಾಕ್ಷ್ಯವನ್ನು ಸಲ್ಲಿಸಬೇಕು ಅಂಥೇಳಿ ಸರ್ಕಾರಕ್ಕೆ ಗಡುವನ್ನು ನೀಡಲಾಗಿದೆ. ಆದರೆ ಇಲ್ಲಿ ಶಿವಕುಮಾರ್ ಅವರ ಲೆಕ್ಕಾಚಾರ ಏನಿತ್ತು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿರೋದು. ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಇದು ಡಿ.ಕೆ. ಶಿವಕುಮಾರ್ ಅವರ ಬಹಳ ದೊಡ್ಡದಾದಂತಹ ಕನಸು. ಈ ಒಂದು ಯೋಜನೆಯನ್ನು ಕಾರ್ಯಗತಗೊಳಿಸಬೇಕು ಕಾವೇರಿಯಲ್ಲಿ ಅಂತೇಳಿ. ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ ಮೂಲಕವಾಗಿ ಹೆಚ್ಚಿನ ಪ್ರವಾಸಿಗರನ್ನು ಸೆಳೆಯೋದಕ್ಕೆ ಇವರು ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಪ್ರವಾಸಿಗರು ಬರ್ತಾರೆ. ಈಗಲೂ ಬರ್ತಾ ಇಲ್ಲ ಅಂತೇಳಿ ಅಲ್ಲ KRSಗೆ, ಆದರೆ ಬರ್ತಾ ಇರುವಂತಹ ಪ್ರವಾಸಿಗರಿಗೆ ಹೊಸದೇನನ್ನು ಅಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ಹೊಸದಾದಂತಹ ಒಂದು ಅಮ್ಯೂಸ್ಮೆಂಟಲ್ಲಿ ಸಿಗುತ್ತೆ ಅನ್ನುವಂಥದ್ದು ಅವರ ಪ್ಲ್ಯಾನು. KRS ಸೌಂದರ್ಯವನ್ನು ಬಳಸಿಕೊಂಡು ಸರ್ಕಾರದ ಬೊಕ್ಕಸಕ್ಕೂ ಕೂಡ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಒಂದು ನಿರೀಕ್ಷೆ, ಅಲ್ಲಿ ಸಿಗಬಹುದಾಗಿರ್ತಕ್ಕಂಥ ಉದ್ಯೋಗ ಸೃಷ್ಟಿ ಮತ್ತು ಅದರಲ್ಲಿ ಆದಾಯವನ್ನು ಹೆಚ್ಚಳ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಕಾಶಿಯಲ್ಲಿ ಗಂಗಾ ಆರತಿ ಅಧ್ಯಯನ ಮಾಡಿ ಬಂದಿದೆ. ಈಗ ಮಂಡ್ಯದ ಕಾಂಗ್ರೆಸ್ಸಿಗರ ತಂಡವು ಕೂಡ ಕಾವೇರಿ ಆರತಿಯ ಬಗ್ಗೆ ಅಧ್ಯಯನವನ್ನು ಮಾಡಿಕೊಂಡು, ಗಂಗಾರತಿ ಬಗ್ಗೆ ಅಧ್ಯಯನ ಮಾಡಿಕೊಂಡು ಬಂದಿದ್ದಾರೆ. ಅದೇ ಸ್ವರೂಪದಲ್ಲಿ ಕಾವೇರಿ ಆರತಿ ಮಾಡುವಂಥ ಪ್ಲಾನ್ ಇರುವಂಥದ್ದು. ಗಂಗಾ ಆರತಿ ರೂಪುರೇಷೆಗೆ ಸರ್ಕಾರದಿಂದಲೇ ಈಗಾಗಲೇ 92.30 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿಯನ್ನು ಮಾಡೋದಕ್ಕೆ. ವಿಧಾನಸೌಧದಲ್ಲೂ ಕೂಡ ಈಗಾಗಲೇ ಸಭೆ ಮಾಡಿ ರೂಪುರೇಷೆಯನ್ನು ಶಿವಕುಮಾರ್ ಅವರು ಸಿದ್ಧ ಮಾಡಿಟ್ಕೊಂಡಿದ್ದಾರೆ. ಹೇಗೆ ನಡಿಬೇಕು, ವಾರದಲ್ಲಿ 3 ದಿವಸ ಕಾವೇರಿ ಆರತಿ ಮಾಡಬೇಕು ಅನ್ನೋಂತಹ ತೀರ್ಮಾನವನ್ನು ಕೂಡ ಶಿವಕುಮಾರ್ ಅವರು ಕೈಗೊಂಡಿದ್ದಾರೆ. ಅದಕ್ಕೆ ಸಂಪುಟದಲ್ಲೂ ಕೂಡ ಅವರು ಒಪ್ಪಿಗೆಯನ್ನು ಪಡ್ಕೊಂಡಿದ್ದಾರೆ. ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ಗೆ HD ಕುಮಾರಸ್ವಾಮಿ ಸೇರಿದಂತೆ ಪ್ರತಿಪಕ್ಷಗಳವರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ವಿಶೇಷವಾಗಿ JDS ನಾಯಕರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಮಂಡ್ಯದಲ್ಲಿ JDS ನಾಯಕರಿಂದ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ತೀವ್ರ ಆಕ್ಷೇಪವೂ ಕೂಡ ವ್ಯಕ್ತವಾಗ್ತಾ ಇರುವುದು. ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು. ಆದರೆ ಶಿವಕುಮಾರ್ ಅವರು ಅದಕ್ಕೆ ಹೇಳಿದ್ದಾರೆ, ಡಿಸ್ನಿಲ್ಯಾಂಡ್ ಮಾದರಿಯ ಒಂದು ಅಮ್ಯೂಸ್ಮೆಂಟ್ ಪಾರ್ಕನ್ನು KRS ಬಳಿಯಲ್ಲಿ ಮಾಡಬೇಕು ಅನ್ನೋಂಥದ್ದು ಪ್ಲ್ಯಾನ್ ಕೊಟ್ಟಿದ್ದೆ ಕುಮಾರಸ್ವಾಮಿ ಅವರು ಅಂತೇಳಿ ಶಿವಕುಮಾರ್ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಯಾಕಂದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಡಿಸ್ನಿಲ್ಯಾಂಡ್ ಮಾದರಿಯ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ಪ್ರಸ್ತಾಪ ಬಂದಿತ್ತು. ಆ ವಿಚಾರಗಳ ಬಗ್ಗೆ ಚರ್ಚೆ ಆಗಿತ್ತು. ಈ ಕಾರಣಕ್ಕಾಗಿಯೇ ನಾವು ಅದನ್ನು ಮಾಡೋದಕ್ಕೆ ಹೊರಟಿದ್ದೀವಿ ಅನ್ನೋಂಥದ್ದು ಶಿವಕುಮಾರ್ ಅವರ ಪ್ರತಿಪಾದನೆ. ಯಾಕಂದರೆ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲೂ ಕೂಡ ಶಿವಕುಮಾರ್ ಅವರು ಅವತ್ತು ಜಲಸಂಪನ್ಮೂಲ ಸಚಿವರಾಗಿದ್ದರು. ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಮಂಡ್ಯದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ವಿಶೇಷವಾಗಿ ಕಾವೇರಿ ಇರುವಂಥದ್ದು ಕಾವೇರಿಯ ವಿಚಾರದಲ್ಲಿ ಮಂಡ್ಯದಲ್ಲಿದೆ. ಹೆದ್ದಾರಿ ತಡೆದು ಪ್ರತಿಭಟನೆಯನ್ನು ರೈತಪರ ಹೋರಾಟಗಾರರು ಮಾಡಿದರು. ಇದರಲ್ಲಿ ಬಹಳಷ್ಟು ವಿಚಾರಗಳು ಇದ್ದೇ ಇದ್ದಾವೆ. ಡ್ಯಾಮ್ ಸುರಕ್ಷತೆಗೆ ಪೆಟ್ಟು ಬೀಳುತ್ತೆ ಅನ್ನುವಂಥದ್ದು, ಈ ಕಾರಣಕ್ಕಾಗಿ ಯೋಜನೆ ಬೇಡ ಅನ್ನುವಂಥದ್ದು ರೈತರ ವಿರೋಧಕ್ಕೆ ಬಹಳ ಮುಖ್ಯ ಕಾರಣ. ಆರತಿ ಅಮ್ಯೂಸ್ಮೆಂಟ್ನಿಂದ ಯಾವ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಅಲ್ಲಿಯ ರೈತರು ಕೇಳ್ತಾ ಇದ್ದಾರೆ. KRS ಸುತ್ತಮುತ್ತಲಿನ ಹಳ್ಳಿಗಳು
ಕಾಲೋನಿಗಳು ಅಭಿವೃದ್ಧಿ ಆಗ್ತಾವ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ದಾರೆ. ಈ ಪ್ರಶ್ನೆಗಳಿಗೆ ರೈತರನ್ನ ಮನವರಿಕೆ ಮಾಡಬೇಕಾಗಿರುವಂತಹ ಜವಾಬ್ದಾರಿ ಸರ್ಕಾರದ ಮೇಲಿರುವಂಥದ್ದು. ಸಾಂಸ್ಕೃತಿಕ ಕಾರ್ಯಕ್ರಮದ ನೆಪದಲ್ಲಿ ಅನೈತಿಕ ಸಂಸ್ಕೃತಿಗೂ ಕೂಡ ಇಲ್ಲಿ ಆಸ್ಪದ ಮಾಡಿಕೊಡಲಾಗುತ್ತೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪುರೋಹಿತಶಾಹಿ ನಿರ್ಧಾರಗಳಿಗೆ ಅವಕಾಶ ಕೊಡುವುದಿಲ್ಲ ಅಂತೇಳಿ ರೈತರು ಪಟ್ಟು ಹಿಡಿದಿರುವಂಥದ್ದು. ನಕಲಿ ರೈತರನ್ನು ಸೇರಿಸಿ ಕಾವೇರಿ ಆರತಿಯ ಸಭೆ ನಡೆಸಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಇದೇ ಸಂದರ್ಭದಲ್ಲಿ ರೈತಪರ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕಾಗಿಯೂ ಕೂಡ ಇಲ್ಲಿ ನಾವು ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ಅವಕಾಶ ಕೊಡುವುದಿಲ್ಲ. ಶಿವಕುಮಾರ್ ಸಭೆಯಲ್ಲಿ ಭಾಗಿಯಾಗಿದ್ದವರ ಮೇಲೂ ಕೂಡ ಅನುಮಾನವನ್ನ ರೈತ ನಾಯಕರುಗಳು ವ್ಯಕ್ತಪಡಿಸಿದ್ದಾರೆ. ಹೀಗೆ ಪರ ವಿರೋಧಗಳು ಕೂಡ ಈ ವಿಚಾರದಲ್ಲಿ ಇದ್ದೇ ಇರುವಂಥದ್ದು. ಆದರೆ ಆರತಿಯನ್ನು ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಶಿವಕುಮಾರ್ ಅವರು ಹಾಗೆಯೇ ಚಲುವರಾಯಸ್ವಾಮಿ ಅವರು ಇದ್ದಾರೆ. ಕೋರ್ಟ್ ಕೇಳಿರುವ ಎಲ್ಲ ವಿವರಗಳನ್ನು ಕೂಡ ನಾವು ಕೊಡ್ತೀವಿ ಅನ್ನುವಂತಹ ಮಾತನ್ನ ಚಲುವರಾಯಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಕೋರ್ಟ್ ಅನುಮತಿ ಪಡೆದೇ ಕಾವೇರಿ ಆರತಿಯನ್ನು ಮಾಡ್ತೀವಿ ಅಂತಲೂ ಕೂಡ ಅವರು ಹೇಳ್ಕೊಳ್ತಾ ಇದ್ದಾರೆ. ನಾವು ಏನೇ ಮಾಡಿದ್ರು ಕೂಡ ಕೋರ್ಟ್ ಅನುಮತಿಯನ್ನು ಪಡ್ಕೊಂಡು ಮಾಡ್ತೀವಿ. ಹೋರಾಟಗಾರರಿಗೆ ಸಂತೋಷ ಆಗಿರ್ಬೋದು, ಆಗಲಿ ಅಂತೇಳಿ ಚಲುವರಾಯಸ್ವಾಮಿ ಅವರು ಇವತ್ತಿನ ಬೆಳವಣಿಗೆಯ ಬಗ್ಗೆ ಹೇಳಿದ್ದಾರೆ. ಸದ್ಯಕ್ಕೆ ನಾನು ಏನು ಹೇಳೋದಿಲ್ಲ ಅಂತೇಳಿ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆದರೆ ನಾವು ಕಾವೇರಿ ಆರತಿಯನ್ನು ಮಾಡೋ ಉದ್ದೇಶದಲ್ಲಿ ಇದ್ದೀವಿ ಅನ್ನುವಂಥದ್ರಿಂದ ಮತ್ತು ಇಟ್ಟ ಹೆಜ್ಜೆಯಿಂದ ಹಿಂದೆ ಸರಿಯುವುದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರದವರು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಜ್ಯೋತಿಷಿಗಳು ಹೇಳೋ ಪ್ರಕಾರ ಡ್ಯಾಮ್ ಬಳಿಯಲ್ಲಿ ನಿಂತ ನೀರಲ್ಲಿ ಕಾವೇರಿ ಆರತಿ ಮಾಡುವಂಥದ್ದು ಸೂಕ್ತ ಅಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಅವರು ಅವರದೇ ಆದಂತಹ ಬೇರೆ ಲೆಕ್ಕಾಚಾರಗಳಿದ್ದಾವೆ. ಅದರ ಪ್ರಕಾರವಾಗಿ ಅವರು ಹೇಳ್ತಿದ್ದಾರೆ, ಇಲ್ಲ ನೀವು ಡ್ಯಾಮ್ ನೀರಿನಲ್ಲಿ ನೀವು ರೀತಿಯಾಗಿ ಆರತಿ ಮಾಡೋದು ಒಳ್ಳೆಯದಲ್ಲ, ಹರಿಯುವ ನದಿಗೆ ಆರತಿ ಮಾಡಿದರೆ ಪಾವಿತ್ರ್ಯತೆ ಹೆಚ್ಚು. ಈ ರೀತಿಯಾಗಿ ಅಂದರೆ ಕಾವೇರಿ ಅಲ್ಲೂ ಇದ್ರೂ ಕಾವೇರಿನೇ, ಕೆಳಗಡೆ ಇದ್ರೂ ಕಾವೇರಿನೇ, ಮೇಲೆ ಇದ್ರೂ ಕಾವೇರಿನೇ, ಡ್ಯಾಮಲ್ಲಿ ಇದ್ರೂ ಕಾವೇರಿನೇ. ಆದರೆ ಟ್ಯಾಂಕ್ ಅಥವಾ ಡ್ರಮ್ಗಳಲ್ಲಿ ನೀರು ತುಂಬಿ ಆರತಿ ಮಾಡುವುದಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಬಳಿಯ ಸ್ನಾನಘಟ್ಟದಲ್ಲಿ ಈ ಆರತಿಯನ್ನು ಮಾಡಿದರೆ ಒಳಿತು, ಅಂದರೆ ಕೆಳಭಾಗದಲ್ಲಿ ಇನ್ನೂ ಕೆಳಗಡೆ ನೀವು ಆರತಿ ಮಾಡಿದರೆ ಒಳಿತು ಅನ್ನೋಂಥ ಹೇಳ್ತಾ ಇದ್ದಾರೆ. ಈ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಆದರೆ ಪ್ರಶ್ನೆ ಇರುವಂಥದ್ದು, ಈಗ ಕಾವೇರಿ ಆರತಿಯನ್ನು ಸರ್ಕಾರ ಹೇಗೆ ಮುಂದೆ ನಡೆಸ್ಕೊಂಡು ಹೋಗುತ್ತೆ ಅನ್ನುವಂಥ ವಿಚಾರದಲ್ಲಿ ಶಿವಕುಮಾರ್ ಅವರು ಇದಕ್ಕೆ ಯಾವ ಮಾರ್ಗವನ್ನು ಹುಡುಕೊಳ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ.